ಎಷ್ಟು ತರಕಾರಿ ಹಾಕೊಂಡಿದ್ದಾರೆ ಬನ್ನಿ ಸ್ಟಾರ್ಟ್ ಆಗ್ತಾ ಇದೆ ಬೀನ್ಸ್ ಎಲ್ಲ ನಾವು ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ತುಂಬ ದಿನ ಆಯಿತು ಲಾಗ್ ಮಾಡಿ. ಸೊ ನಿಮ್ಮ ರೆಸ್ಪಾನ್ಸ್ ಅಂತೂ ಲಾಸ್ಟ್ ವಿಡಿಯೋದಲ್ಲಿ ತುಂಬ ಚೆನ್ನಾಗಿದೆ. ಅಷ್ಟು ಫೇಮಸ್ ಆಗುತ್ತೆ ಆ ವಿಡಿಯೋ ಅಂತ ಅಂದ್ಕೊಂಡೇ ಇರಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಾನಲ್ನ ನೀವು ನಮಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಸೊ ಈಗ ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಸೊ 2 ಫ್ರೆಂಡ್ ಬರ್ತಾ ಇದ್ದಾಳೆ. ಅವನಿಗೆ ಖುಷಿ ಯಾವ ಥರ ಇರುತ್ತೆ ಬನ್ನಿ ನಾನು ನಿಮಗೆ ತೋರಿಸ್ತೀನಿ. ಋತ್ವಿ ಯಾರು ಬರ್ತಾ ಇರೋದು? ಯಾರು ಇರೋದಲ್ಲಿ? ಮಿಲ್ಲಿ ಬಂದಿದ್ದಾಳೆ, ಅವಳ ಫ್ರೆಂಡ್ ಬಂದಿದ್ದಾಳೆ. ಅದಕ್ಕೆ ಅವನ್ನ ಕರ್ಕೊಂಡು ಹೋಗ್ತಾ ಇದೀವಿ ಬನ್ನಿ. ವಾವ್, ಯಾರು ಋತ್ವಿ? ಯಾರು ಅದು? ಸಾಕು ಸಾಕು, ಯಾರದು? ಯಾರದು? ಮಿಲ್ಲಿ ಯಾರದು? ಶೇಕ್ ಹ್ಯಾಂಡ್ ಮಾಡ್ರಿ. ವಾವ್ ಪಪ್ಪಿ, ಅವನು ಹೇಗೆ ಅವನು ಕೊಡ್ಬೇಕಂತ ಇವಾಗ. ಯಾರು ಬಂದಿರೋದು? ಚಿಂಟುನಾ ಅದು? ಖುಷಿ ಖುಷಿ ಅವರಿಗೆ. ಫ್ರೆಂಡ್ಸ್, ನಮ್ಮಮ್ಮ ಎಷ್ಟು ತರಕಾರಿ ಹಾಕೊಂಡಿದ್ದಾರೆ ಬನ್ನಿ ನಾನು ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ಬದನೆ ಗಿಡ ಹಾಕಿಸ್ಕೊಂಡಿದೆ. ಮನೆ ಪಕ್ಕನೇ ನೋಡಿ, ಇದೇ ನಮ್ಮ ಮನೆ. ಇಲ್ಲೆಲ್ಲ ಹಾಕೊಂಡಿರೋದು. ಸೊ ಇಲ್ಲೆಲ್ಲ ಬದನೆ ಗಿಡ, ಸ್ವಲ್ಪ ಟೊಮೊಟೊ ಪೈರು ಎಲ್ಲ ಹಾಕಿದೆ. ಬೀನ್ಸ್ ಕೂಡ ಹಾಕಿದೆ ನೋಡಿ. ಇದು ಬೀನ್ಸ್, ಇದು ಒಂದು ಸ್ವಲ್ಪ ಬಿಟ್ಟಿದೆ, 1-2 ಇನ್ನು ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಬೀನ್ಸ್ ಎಲ್ಲ. ಬದನೆ ಗಿಡ, ಬದನೆಕಾಯಿನೂ ಬಿಡ್ತಾ ಇರ್ತಾವೆ ಅನಿಸುತ್ತೆ. ಇದು ಮೂಲಂಗಿ ನೋಡಿ ಎಷ್ಟು ಚೆನ್ನಾಗಿದೆ. ಮೂಲಂಗಿ. ಇಲ್ಲಿ ಹಾಕಿರೋದು ಟೊಮ್ಯಾಟೊ ನೋಡಿ, ಇಷ್ಟೊಂದು ಟೊಮ್ಯಾಟೊ ಹಾಕ್ತಾರೆ. ಎಲ್ಲದು ಕೂಡ ನಮ್ಮಮ್ಮ ಮನೆಯಲ್ಲೇ ಬೆಳ್ಕೊಳ್ಳುತ್ತೆ ನೋಡಿ. ಇಷ್ಟು ಟೊಮೊಟೊ ಇದ್ದಾವೆ. ಇದು ಒಂದು 4-5 ಸಾಲಲ್ಲಿ 1-2 ಸಾಲು ಟೊಮೊಟೊ, ಬೀನ್ಸು, ಮೂಲಂಗಿ, ಬದನೆಕಾಯಿ ಎಲ್ಲ ಹಾಕ್ಬಿಟ್ಟಿದೆ. ಇನ್ನು ಇನ್ನೇನೋ ಸೊಪ್ಪು, ಅದ್ರ ಜೊತೆಗೆ 1-2 ಮೆಣಸಿನ ಪೈರು ಹಾಕೈತೆ, ಇನ್ನೂ ಬಿಟ್ಟಿಲ್ಲ. ಇದು ಗೋರಿಕಾಯಿ ನೋಡಿ, ಗೋರಿಕಾಯಿ ಒತ್ತಲ್ಲ ಎಲ್ಲ ಒಂದೊಂದು ಟೈಪು. ಮನೆಗೆ ಏನೇನು ಬೇಕೋ ಎಲ್ಲ ಇಲ್ಲೇ ಬೆಳ್ಕೊಂಡು ತಿನ್ನೋದು. ಇನ್ನು ಏನೋ ಸೊಪ್ಪು ಹಾಕಿದ್ದೀನಿ ಅಂತೂ ಎಲ್ಲಿ ಹಾಕೈತೆ ಗೊತ್ತಿಲ್ಲ, ನೋಡೋಣ ಬನ್ನಿ. ಇದು ಹೊಸ್ದಾಗಿತ್ತೈತೇನಪ್ಪ ನೋಡಿ. ಇಲ್ಲಿದೆ ಸೊಪ್ಪು ನೋಡಿ. ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಏನೇನೋ ಹಾಕೈತೆ ಎಲ್ಲ. ಅಲ್ಲಿ ಅರಿವೆ ಸೊಪ್ಪು ಇನ್ನೂ ಏನೇನೋ ಹಾಕ್ಬಿಟ್ಟಿದೆ ನೋಡಿ. ನಮ್ಮಮ್ಮ ಏನೇನೋ ಹಾಕ್ಕೊಂಡಿದ್ದಾರೆ. ಅದನ್ನು ಬಿಟ್ಟರೆ ನಾನು ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ನಾನು ಹೇಳ್ಬೇಕಾಗಿತ್ತು ವಾಟರ್ ಮಿಲನ್, ಕಲ್ಲಂಗಡಿ ಹಣ್ಣು. ನಾನು ಆಲ್ರೆಡಿ ಕೊಟ್ಬಿಟ್ಟಿದ್ದೀವಿ. ಸ್ವಲ್ಪ ಲಾಸ್ ಆಯಿತು ಅಂತಲೇ ಹೇಳ್ಬೋದು. ಇಲ್ಲಿ ಇನ್ನೂ ಮಿಕ್ಕಿರೋವಿದ್ದಾವೆ, ಇನ್ನು ಅಂದರೆ ಒಂದು ಸ್ವಲ್ಪ ಇದ್ದಾವೆ, ಒಂದು ಸ್ವಲ್ಪ ಇಲ್ಲ ಅನ್ನೋ ಥರ. ಬರೀ ಮೇಲ್ಗಡೆ ತೋರಿಸ್ತೀನಿ ಇಲ್ಲಿಗಿಂತ. ನಮ್ಮಮ್ಮ ಒಂದು ಸ್ವಲ್ಪ ಜಾಗನೂ ವೇಸ್ಟ್ ಮಾಡಿಲ್ಲ, ಇದೇನೋ ಆಗ್ಬಿಟ್ಟಿದೆ. ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದ್ರಿ ಅಡಿಕೆ ಗಿಡ ಎಷ್ಟಿದ್ವು ಅಂತ. ಇವಾಗ ನೋಡಿ ಎಷ್ಟು ದೊಡ್ಡವಾಗಿದೆ. ನೋಡಿ ಎಷ್ಟು ದೊಡ್ಡವಾಗಿದೆ, ಚೆನ್ನಾಗಿದಾವಲ್ಲ. ಅದಾದಮೇಲೆ ಇಲ್ಲೇ ಇರೋದು ಕಲ್ಲಂಗಡಿ ಹಣ್ಣು. ಸೊ ಒಂದು ಬ್ಯಾಚ್ ಕೊಟ್ಟಿದೆ ಆಲ್ರೆಡಿ, ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಕಲ್ಲಂಗಡಿ ಹಣ್ಣು. ಈಗ ಮಿಕ್ಕಿರೋದು ಇಲ್ಲೇ ಎಲ್ಲೋ ಕೊಟ್ಟಿದ್ದೀನಿ ಅಂತ ಹೇಳ್ತಿತ್ತು. ಅಂದರೆ ಬಳ್ಳಿ ಲಾಸ್ಟ್ ಚಿಕ್ಕದಿರುತ್ತಲ್ಲ, ಅದೆಲ್ಲ ಇನ್ನೊಂದು ಬ್ಯಾಚ್ ಮಾಡಿ ಕೊಡುತ್ತೆ ಅನಿಸುತ್ತೆ. ಅದನ್ನು ಕೊಟ್ಟಿದ್ದೀನಿ ಅಂತ ನನಗೆ ಅಷ್ಟಾಗಿ ಗೊತ್ತಿಲ್ಲ.
ನೋಡಿ ಫ್ರೆಂಡ್ಸ್, ಏನು ಹಾಕಿದ್ರು ಏನೂ ಲಾಭ ಇರೋಲ್ಲ. ನಮ್ಮಮ್ಮ ಅಲ್ಲಿ ಒಂದೆರಡು ಹೂವಿನ ಗಿಡಗಳೆಲ್ಲ ಹಾಕ್ಬಿಟ್ಟಿದೆ ಸೇವಂತಿಗೆ. ಅಂದರೆ ಬೀಜ ಹಾಕಿದಾಗ ಎಲ್ಲ ಗಿಡಗಳು ಉಟ್ಕೊಂಡಿರಲಿಲ್ಲ ಅಂತೆ. ಸೊ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿ ವೇಸ್ಟ್ ಆಗುತ್ತೆ ಅಂತ ಎಲ್ಲೆಲ್ಲಿ ಬೀಜ ಹುಟ್ಟಿಲ್ವೋ ಅಲ್ಲೆಲ್ಲ ಹೂವಿನ ಗಿಡ ಹಾಕ್ಬಿಟ್ಟಿದೆ. ಇಷ್ಟು ಹಾಕಿದ್ವಿ, ಏನೂ ಲಾಭ ಇಲ್ಲ, ವೇಸ್ಟ್. ಇನ್ನೊಂದ್ಸಲಿ ಬೆಳೆಯೋದೇ ಬೇಡ ಅಂತ ಅನ್ನಿಸ್ತಾ ಇದೆ. ಏನೂ ಮಾಡೋಕ್ಕಾಗಲ್ಲ, ಕಷ್ಟಪಟ್ಟು ಮಾಡಿ. ನೋಡಿ ಕಲ್ಲಂಗಡಿ ಏನು ಚೆನ್ನಾಗಿದ್ವು, ಇವಾಗೆಲ್ಲ ಪುಟ್ಟದಿದೆ ಅಷ್ಟೇ, ಇನ್ನು ಎಲ್ಲ ಕಿತ್ಬಿಟ್ಟಿದೆ. ಮನೇಲಿ ಇಟ್ಟಿದ್ದೆ ಒಂದೆರಡು, ನಾನು ಇವತ್ತು ಬಂದಿರೋದಕ್ಕೆ ತೆಗ್ದಿಟ್ಟಿದ್ದೀನಿ ಅಂತ ಅಮ್ಮ. ಚಿಕ್ಕದಿದ್ದಾವಷ್ಟೆ. ಎಷ್ಟು ಒಂದು ಕನಕಾಂಬರ ಎಲ್ಲ ಗಿಡಕ್ಕೆ ಹಾಕ್ಬಿಟ್ಟಿದೆ, ಎಲ್ಲ ಹೂ ಬಿಟ್ಟಿದೆ. ಇದೇ ಒಂದು 2-3 ಬಾರ ಆಗುತ್ತೆ ಡೈಲಿ. ಸೊ ಇದು ನಮ್ಮಮ್ಮ ಇನ್ನೂ ಏನೋ ಪೈರಟ್ ಹಾಕ್ಬಿಟ್ಟಿದೆಪ್ಪ. ನೋಡಿ ಇಲ್ಲಿ ಏನೋ ಬಳ್ಳಿ, ಕುಂಬಳಕಾಯಿ ಬಳ್ಳಿನ ಏನೋ ಹಾಕೈತೆ, ಗೊತ್ತಿಲ್ಲ ಏನು ಬಳ್ಳಿ ಅಂತ. ಅದು ಊಟಿ ಆ್ಯಪಲ್ಲು, ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ನಲ್ಲ, ಅದೂ ಒಂದು ಟೈಮ್ ಬಿಡುತ್ತೆ, ಸದ್ಯಕ್ಕೆ ಬಿಟ್ಟಿಲ್ಲ. ಸೊ ಚೆನ್ನಾಗಿ ಅನಿಸ್ತಾ ನಿಮಗೆ? ಇನ್ನೂ ಬನ್ನಿ, ನಮ್ಮದು ಗಿಡಗಳೆಲ್ಲ ಚಿಕ್ಕದು ಇದ್ದಾವೆ ಅಂತ ಹೇಳಿದ್ನಲ್ಲ, ಅಲ್ಲಿ ಇದೆ ಏನೇನು ಹಾಕಿದ್ದಾರೆ ತೋರಿಸ್ತೀನಿ. ಈಗ ಜಸ್ಟ್ ಬಂದ್ವಿ. ಇಲ್ಲೂ ಕನಕಾಂಬರ ಹಾಕಿದೆ, ಅದು ಒಂದು ಬಾರ ಹಾಕ್ತಾಯಿದೆ ಇವಾಗ ಸದ್ಯಕ್ಕಷ್ಟೆ. ಇಷ್ಟೊಂದು ಹಾಕಿದ್ರು ಒಣಗೋಗ್ತಾಯಿತ್ತು. ಚಿಕ್ಕ ಪಾರ್ಕ್, ಇದ್ರಲ್ಲಂತೂ ಅದೆಷ್ಟು ರೋಸ್ ಬಿಡ್ತಾವೆ. ನಿಂಬೆ ಗಿಡ ನೋಡಿ ನಮ್ಮ ದಿವ್ಯಾಂದು ಚೆನ್ನಾಗಿ ಬೆಳೆದಿದೆ. ಇಲ್ಲೂ ಅಲ್ಲೂ ಎಲ್ಲ ಇಲ್ಲಿ ಸೊಪ್ಪೆಲ್ಲ ಹಾಕಿದ್ದಾರೆ. ಇಲ್ಲೊಂದು ನಿಂಬೆ ಗಿಡ, ನಮ್ಮದು ಇಲ್ಲಿ ಸಖತ್ ದೊಡ್ಡದಾಗಿತ್ತು. ಇಲ್ಲೊಂದಿದೆ ದಿವ್ಯಾಂದು, ಇಬ್ಬರದು ಒಂದೇ ದಿನ ತಂದು ಹಾಕಿದ್ದು. ಇದೆಲ್ಲಿ ಕೈ ಗಿಡ ಇರಬೇಕು, ಬಾಳೆ ಗಿಡ ಏನೇನೋ ಹಾಕಿದ್ದಾರೆ. ಇಲ್ಲಿರೋದು ಇದು ನಮ್ಮ ಮನೇದು. ಆಲ್ರೆಡಿ ಅಲ್ಲಿ ಶೈಲಾಪುರದಲ್ಲಿ ದೊಡ್ಡದಾಗ್ಬಿಟ್ಟಿದೆ, ಬಟ್ ಇಲ್ಲಿ ದಿನ ಚಿಕ್ಕದು ಈ ರೀತಿ ಇದೆ. ಇದೊಂದು ಶೋ ಗಿಡ. ನೋಡಿಲ್ಲ ಇಲ್ಲ, ಇನ್ನ ದಪ್ಪ ಇದ್ದೆ, ಯಾಕೋ ಸಣ್ಣ ಗುಂಡುಕಿದ್ದ. ಇವರಿಬ್ಬರಿಗೆ ಖುಷಿ ಆಟ ಆಡೋದಕ್ಕೆ. ಅಮ್ಮ ಬಟ್ಟ ಒಣಗಿಸ್ತಾ ಇದ್ದ. ಏನು ಮಾಡ್ತೀಯ ಋತ್ವಿ? ಇಲ್ಲ. ಇವತ್ತು ಸಂಡೇ ಏನು ಸ್ಪೆಷಲ್ ನಮ್ಮ ಮನೆಗೆ? ಚಿಕನ್. ಸತೀಶ್ ಹಾಯ್ ಹಾಯ್. ಸರಿ ಗಮಪ್ಪ.